ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಗುಲಾಬ್ ಜಾಮೂನ ಯಾವ ರೀತಿ ಮಾಡೋದು, ಯಾವ ಪ್ಯಾಕೆಟಲ್ಲಿ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ. ಇದು ಸನ್ಫ್ಲವರ್ ಆಯಲಲ್ಲಿ ಗಿಫ್ಟ್ ಬಂದಿರೋ ಅಂಥದ್ದು ಸನ್ಫ್ಲವರ್ ಪ್ಯಾಕೆಟು ಗುಲಾಬ್ ಜಾಮೂನ್. ಇದರಿಂದ ನಾನು ಇದರಲ್ಲಿ ಬಾದಾಮು ಎಲ್ಲವೂ ಕೂಡ ಮಿಕ್ಸ್ ಇದೆ, ಕೇಸರಿ ಬಾದಾಮ್ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ ಪೌಡರಲ್ಲಿ. ತುಂಬಾ ಚೆನ್ನಾಗಿದೆ, ತುಂಬ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಂಗಿದ್ರೆ ಇವಾಗ ಇದನ್ನು ಪೌಡರ್ನ ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟನ್ನು ಅದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ನೋಡಿ ಈ ಥರ ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗ್ಬಿಡಿ, ತೆಳ್ಳಗಾಗ್ಬಿಡುತ್ತೆ. ಸ್ವಲ್ಪನೇ ನೋಡ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ಒಂದು 5-10 ನಿಮಿಷ ಮುಚ್ಚಿ ಇಟ್ಬಿಡೋಣ. ಇವಾಗ ನಾನಿಲ್ಲಿ 1 ಕಪ್ಪು ಸಕ್ಕರೆ ಮತ್ತು 1 ಕಪ್ ಸಕ್ಕರೆಗೆ 2 ಕಪ್ಪು ನೀರನ್ನ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಇಷ್ಟು ಗುಲಾಬ್ ಜಾಮೂನ್ಗೆ ಅದು ನೀರು ಕರೆಕ್ಟಾಗಿ ಬರುತ್ತೆ, ಚೆನ್ನಾಗಿ ಪಾಕ ಚೆನ್ನಾಗಿ ಆಗತ್ತೆ, ಕರೆಕ್ಟ್ ಆಗುತ್ತೆ. ಹಾಗಾಗಿ ಈ 2 ಕಪ್ ನೀರನ್ನ ತೊಗೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಏಲಕ್ಕಿ ಪುಡಿನ ಒಂದು ಅರ್ಧ ಚಮಚ ಏಲಕ್ಕಿ ಪುಡಿನ ಸೇರಿಸಿದ್ದೀನಿ. ಇಲ್ಲಿ ಬಾಣಲಿನ ಇಟ್ಕೊಂಡು ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ಇಲ್ಲಿ ಈ ಥರ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ನಿಧಾನಕ್ಕೆ ಕರಿಯೋಣ. ಯಾಕಂದರೆ ಹೈ ಫ್ಲೇಮ್ ಮಾಡಿದ್ರೆ ಒಳಗಡೆ ಬೆಂದಿರಲ್ಲ, ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಿಧಾನ ಉರಿನಲ್ಲಿ ನಿಧಾನಕ್ಕೆ ನಾವು ಕೈ ಆಡಿಸ್ತಾನೆ ಇರಬೇಕು, ಎಲ್ಲ ಕಡೆ ಅದು ಬೇಯೋ ಥರ. ನೋಡಿ ಈ ಥರ ಬ್ರೌನ್ ಕಲರ್ ಬಂದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ. ಇಲ್ಲಿ ನಾವು ಹೈ ಫ್ಲೇಮ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಳಗಡೆ ಬೇಯಲ್ಲ. ಇವಾಗ ಗುಲಾಬ್ ಜಾಮೂನು ಕರೆಕ್ಟಾಗಿ ಬೆಂದಿದೆ. ಇವಾಗ ಪಾಕ ರೆಡಿಯಾಗಿದೆ. ಪಾಕಗೆ ನಾನು ಗುಲಾಬ್ ಜಾಮೂನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಗಂಟೆ ಟೈಮ್ ಕಾಲ ಇಟ್ಬಿಟ್ರೆ ಗುಲಾಬ್ ಜಾಮೂನು ಚೆನ್ನಾಗಿ ಎಳ್ಕೊಂಬಿಡುತ್ತೆ. ನಾನು ಸಣ್ಣ ಪಾತ್ರೆಯಲ್ಲಿ ಹಾಕಿ ಜ್ಯೂಸೆಲ್ಲ ಚೆನ್ನಾಗಿ ಎಳ್ಕೊಳ್ಳಿ ಅಂತ ಹಾಕಿದ್ದೀನಿ. 2 ಗಂಟೆ ಟೈಮ್ ಆಗಿದೆ. ಗುಲಾಬ್ ಜಾಮೂನ್ ಚೆನ್ನಾಗಿ ಉಬ್ಬಿದೆ, ಅರಳಿದೆ, ಎಲ್ಲ ಜ್ಯೂಸೆಲ್ಲ ಅದು ಹೀರ್ಕೊಂಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಸಖತ್ತಾಗಿದೆ. ಬೇಕ್ರಿಲೆಲ್ಲ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಗುಲಾಬ್ ಜಾಮೂನು, ಎಲ್ಲೂ ಆಗಲಿ ಒಡೆದೋಗಿಲ್ಲ, ಏನೂ ಆಗಿಲ್ಲ, ಸಖತ್ತಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.